ನನಗೆ ಮದುವೆ ಆಗಿದೆ, ನೀವು ಸೇರಿಗೆ ಎಳಿತಿದ್ದೀರಾ? ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಈ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ಈ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ನಮಸ್ಕಾರ, ನಮಸ್ಕಾರ ಚಿಕ್ಕೋಡಿ, ಹೇಗಿದ್ದೀರಾ? ಏನ್ ಇಷ್ಟೇನಾ ಪವರು? ನನ್ನ ಕೇಳ್ಪಟ್ಟೆ ಅಂಕ್ಲಿ ಪವರ್ ಬಹಳ ಜೋರಾಗಿದೆ ಅಂತ ಹೇಳಿ. ಅಂಕ್ಲಿ ಪವರ್ ಒಂದು ಕಡೆ ಇರಲಿ, ಆದರೆ ಇಷ್ಟು ಸೂಪರ್ ಆಗಿರುವಂಥ ಸ್ಟೇಜ್ನ ನಾನು ಫಸ್ಟ್ ಟೈಮ್ ನೋಡಿರೋದು. ಯಾವಾಗಲೂ ಮೇಡಮ್ ನಮಗೆ ಕಾಣಿಸ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಇವತ್ತು ಎಲ್ಲರಿಗೂ ಕಾಣೋ ಥರ ಒಂದು ರೌಂಡ್ ಸ್ಟೈಲಲ್ಲಿ ಒಂದು ಸ್ಟೇಜ್ ಮಾಡಿದಾರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇವತ್ತು ಇಲ್ಲಿ ಬರೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ಬಹಳ ಖುಷಿ ಆಯಿತು. ನಾನು ಏನೇ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಸರ್ ಬರ್ತ್ಡೇ, ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದು 79ನೇ ವರ್ಷದ ಹುಟ್ಟುಹಬ್ಬ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಪ್ರಭಾಕರ್ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಬಂಧಗಳಲ್ಲಿ ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಮೂಲಕ, ಗುಣದ ಮೂಲಕ ಅಣ್ಣನ ಸ್ಥಾನವನ್ನು ಪಡಿತಾರೆ. ಇವತ್ತು ನಾನು ಎಲ್ಲ ಕಡೆ ಬ್ಯಾನರ್ ನೋಡ್ತಾ ಇದ್ದೆ, ಎಲ್ಲರೂ ಬಹಳ ಆತ್ಮೀಯತೆಯಿಂದ ಪ್ರಭಾಕರಣ್ಣ ಕೋರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದರೆ, ಇಷ್ಟು ಸಾವಿರಾರು ಲಕ್ಷಾಂತರ ಮಂದಿಯೆಲ್ಲ ಪೈಕಿ ಅಣ್ಣನ ಸ್ಥಾನವನ್ನು ಪಡ್ಕೊಂಡಿದ್ದಾರಲ್ಲ, ಬರಲಿ ಒಂದು ಗೌರವದ ಚಪ್ಪಾಳೆ ಅವರಿಗೆ. ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ಆರೋಗ್ಯವಾಗಿರಬೇಕು ನೀವು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಇಲ್ಲಿ ನಿರೂಪಣೆ ಮಾಡೋದಕ್ಕೆ ಒಂದು ಅವಕಾಶ, ನಿಮ್ಮನ್ನು ನೋಡುವಂಥ ಒಂದು ಅವಕಾಶ. ಹಾಡುಗಳನ್ನು ನಾನು ಹೇಳಲ್ಲ, ಹೇಳ್ತಾರೆ ಅಲ್ಲ, ನಾನು ಹಾಡು ಹೇಳಬಹುದು. ಹಾಡು ಹೇಳಿ ನೀವೆಲ್ಲ ಮನೆಗೆ ಓಡೋದ್ರೆ ಯಾರು ಜವಾಬ್ದಾರಿ? ಓಕೆ, ಹಾಡು ಹೇಳೋದಕ್ಕೆ ಅಂತಾನೆ ಹಾಡಿನ ಮಧುರತೆಗೆ ಇನ್ನೊಂದು ಹೆಸರು, ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್ ಬರ್ತಾರೆ. ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ? ಬಟ್ ಒಂದು ನಿಮಿಷ, ಇಲ್ಲಿ ಕೂತಿರೋರು ಮಾತ್ರ ಸದ್ದು ಮಾಡ್ತಿದಾರಲ್ಲ, ಅಲ್ಲಿ ಹಿಂದೆ ಕೂತಿರೋರೆಲ್ಲ ಯಾರು ಏನು ಸದ್ದೆ ಮಾಡ್ತಾ ಇಲ್ಲ. ಅಲ್ಲಿ ಹಿಂದೆ ಆ ಕಡೆ ಕೈ ಹಿಂಗೆ ಮಾಡಿ ನೋಡೋಣ. ಆ ಮೆಟ್ಲಲ್ಲಿ ಕೂತಿದಾರಲ್ಲ ಅವರು. ನೀ ಅಲ್ಲೇ ತಮ್ಮ ಅಲ್ಲಿ ಹಿಂದೆ. ನಾ ಹಿಂದೆ ಅಂತಂದ್ರೆ ಎಲ್ಲರ ನಾವೇ ಅಲ್ಲ, ಅಲ್ಲಿ ಮೆಟ್ಲಲ್ಲೆಲ್ಲ ಕೂತಿದಾರಲ್ಲ ಅವರು. ಹಾಯ್, ಅದು ಅವರು ಕೂತಿದ್ದಾರೆ. ಇವತ್ತು ಖುಷಿ ಏನಪ್ಪ ಅಂದರೆ ಯಾರು ಯಾವ ಮರದಲ್ಲೂ ನೇತಾಡ್ತಾ ಇಲ್ಲ, ನಮಗದು ಖುಷಿ. ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಇವತ್ತಿನ ಪ್ರೋಗ್ರಾಮ್ಗೆ? ಓಕೆ, ಬರೀ ಮಕ್ಕಳು ಮಾತ್ರ ಒಂಚೂರು ಸೌಂಡ್ ಮಾಡಿ ನೋಡೋಣ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇಲ್ಲಿರೋಂಥ ಮಕ್ಕಳು ನಾಳೆ ನಿಜವಾಗ್ಲೂ ಸಾಧಕರಾಗ್ತೀರಾ. ಬರೀ ಪ್ರಜೆಗಳಲ್ಲ, ನಿಜವಾದ ಸಾಧಕಿಯರಾಗ್ತೀರಾ ಎಲ್ಲರೂ. ಓಕೆ, ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದೀರಿ? ಏನು ಓಟ್ ಹಾಕಕತ್ತೀರಿ? ಎಲ್ಲರೂ ಕೈ ಮೇಲೆ ಮಾಡ್ತೀರಿ. ಮನೆಯಲ್ಲೂ ಕೈ ಮೇಲ್ ಮಾಡ್ತೀರಿ. ಯಜಮಾನ್ರೇನಂದರೆ ಇಲ್ಲ ಈ ಕಡೆ ಅಂಕ್ಲಿ ಎಲ್ಲ ಆ ಥರ ಎಲ್ಲ ಏನು ಹಾಗೆಲ್ಲ ಮಾಡೋಂಗಿಲ್ಲ. ಓಕೆ, ಹೆಣ್ಮಕ್ಳು ಮಾತ್ರ ಸೌಂಡ್ ಮಾಡಿ ನೋಡೋಣ. ಓಕೆ, ಆ ಕಡೆ ಸೈಡು ಹೆಣ್ಮಕ್ಳು. ಸಾರಿ, ಆ ಕಡೆ ಸೈಡ್ ಹೆಣ್ಮಕ್ಳಿಲ್ಲ, ಬರೀ ಗಂಡು ಮಕ್ಳು ಮಾತ್ರ ಅದಾರ. ಓಕೆ, ಅಲ್ಲಿದ್ದಾರೆ ನೋಡಿ ಮೂಲೆಯಲ್ಲಿ ಒಂದು 4-5 ಜನ. ಓಕೆ, ಗಂಡು ಮಕ್ಳು ಎಷ್ಟು ಜನ ಅದಿರಿ? ಅಂಕ್ಲಿ ಗಂಡು ಮಕ್ಳಿಗೆ ವಿಸಿಲ್ ಹೊಡೆಯಕ್ಕೆ ಬರಂಗಿಲ್ಲೇನ? ತಾತ ಏನು ಖುಷಿ, ಏನೋ ಹಿಂಗಂತಿದ್ದೀರಿ? ಏನು ನನ್ನ ನೋಡಿ ಈ ವಯಸ್ಸಲ್ಲಿ ತಾತ ಫಿದಾ ಆಗ್ಬಿಟ್ಟವ್ರೆ. ಭಾಳ ಖುಷಿ ಅವರಿಗೆ, ಭಾಳ ಸಂತೋಷ. ಇಷ್ಟು ವರ್ಷ ಅವರು ಇಷ್ಟು ಹಲ್ಲಿಲ್ಲ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ನೋಡಿ. ತಾತ, ನಂಗೆ ನಿಮ್ಮ ಸ್ಮೈಲ್ ಭಾಳ ಇಷ್ಟ ಆಯ್ತು ನೋಡಿ. ಏನು ಹೀರೋ ಆಗಿದ್ರಾ? ನಿಮ್ಮ ಹೆಣ್ಣು ಎಲ್ಲಿ ಒಂದ್ಸಲಿ ಎದ್ದು ನಿಂತ್ಕೊಳ್ಳಿ, ಎಲ್ರಿಗೂ ಹಾಯ್ ಹೇಳಿ ತಾತ. ಇದು ನೆಕ್ಸ್ಟು ಅಂಕಲಿಯ ಒಂದು ಮಾಡೆಲ್
ನಮ್ಮ ತಾತ. ಏನ್ ತಾತ ನಿಮ್ಮ ಹೆಸರೇನು? ಅವಾಗೆಲ್ಲ ಹಿಂಗಿಂಗ್ ಅಂತಿದ್ರು, ಇವಾಗೇನು ನಮಸ್ಕಾರ ಹುಲ್ಲು ಫುಲ್ ಪರಿಚಯ ಆದ ತಕ್ಷಣ ನಮಸ್ಕಾರ. ಏನು ನಿಮ್ಮ ಹೆಸರು? ಉಮೇಶ, ಸೋಮೇಶ, ಸುರೇಶ, ಸುರೇಶ, ಮಿಸ್ಟರ್ ಸೂರಿ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಸೂಪರ್. ಸಾಕು ಸಾಕು ತಾತ, ಆರಾಮ್. ಆಗಾಗ ಸ್ವಲ್ಪ ನೀರೆಲ್ಲ ಕುಡಿತೀರಿ, ಇಷ್ಟು ಎಕ್ಸೈಟ್ಮೆಂಟ್ ಒಳ್ಳೇದಲ್ಲ. ಈಗ ನಂದು ನಡೀತಾ ಇರುತ್ತೆ ಈ ತರಲೆ ತಮಾಷೆಗಳೆಲ್ಲ. ಹಾಡುಗಳನ್ನ ಕೇಳೋದಕ್ಕೆ ನೀವು ರೆಡಿನಾ? ಎಲ್ಲರೂ ರೆಡಿನಾ? ಹಾಡೋರು ಎಷ್ಟು ಜನ ಇದ್ದೀರಾ? ನಂತರ ಹಾಡೋರು ಎಷ್ಟು ಜನ ಇದ್ದೀರಾ? ಸರಿಗಮಪ್ಪ ನೋಡ್ತಿದ್ದೀರಾ? ಅರೆ ವಾ, ಸೂಪರ್. ಹಂಗಂದ್ರೆ ನಂತರ ಹಾಡೋದಲ್ಲ, ಹಾಡನ್ನ ಹಾಡ್ತಾರ ಹಾಡೋದಕ್ಕೆ ನಮ್ಮ ಗುರುಗಳು ಬರ್ತಾ ಇದ್ದಾರೆ. ಏನು ನಟರಾಜ್ ಸರ್? ನಿಮ್ದೇ ಚೆನ್ನಾಯ್ತು, ನಿಮ್ದೇ ಕಂಟಿನ್ಯೂ ಮಾಡಿ. ಇವತ್ತು ಜಾಮ್ ಪ್ಯಾಕ್ಡ್ ಕ್ರೌಡ್. ಇಲ್ಲ, ನಾನು ಸರಿಗಮಪದಲ್ಲಿ ಗುರುಗಳೇ ಗುರುಗಳೇ ಅಂತೆಲ್ಲ ಹೌದು ತಾವು ಹೇಳ್ತೀರಿ. ಹೌದು. ಅಂದರೆ ನನ್ನಿಂದ ನನ್ನ ಸಂಗೀತದ ಗುರುಗಳು ಅಂತ. ಸಂಗೀತದ ಗುರುಗಳು ಅಂತ ಹೇಳಿದ್ಮೇಲೆ ಒಂದು 2 ಲೈನ್ ಹಾಡ್ಬೇಕು ತಾನೆ? 100% ಸರ್, ಪಕ್ಕಾ ಮಾತು. ಬನ್ನಿ ಮೇಡಮ್, ಮುಂದೆ ಬನ್ನಿ. ಮುಂದೆ ಬನ್ನಿ. ಅದು ನಾನೀಗ ಕೇಕ್ ತಿಂದು ನಂದು ವಾಯ್ಸ್ ಸ್ವಲ್ಪ ಕೇಕ್ ತಿಂದರೆ ವಾಯ್ಸ್ ಇನ್ನೂ ಸ್ವಲ್ಪ ಕೇಕ್ ಥರ ಆಗತ್ತೆ. ಅದು ಹನಿ ಕೇಕ್ ಅದು. ಹಾಗಾಗಿ ಇಷ್ಟವಾದ ನೋಡಿ, ಪ್ರಪಂಚ ನೇಚರ್ ಸಪೋರ್ಟ್ ಮಾಡ್ತಾ ಒಳ್ಳೆ ಇಲ್ಲ. ಶಕುನ ಅದು. ಹೌದಾ? ಮಳೆ ಬಂದ್ರೆ ಬಹಳ ಒಳ್ಳೆ ಶಕುನ ಅದು. ಅನುಶ್ರೀ ಅವ್ರ ಕೈಲಿ ಯಾವ ಸಾಂಗ್ ಹಾಡ್ಸೋಣ? ನಾನು ಫಸ್ಟ್ ಕೋರಸ್ ಆಡ್ತೀನಿ. ಫಸ್ಟ್ ಕೋರಸ್ ಹಾಡ್ತೀರಾ? ನೀವು ಯಾವ ಹಾಡು ಹಾಡಿದ್ರು ಹಿಂದೆ ಇಲ್ಲೇ ನಿಂತ್ಕೊಂಡು ನಟರಾಜ್ ಸರ್ ಜೊತೆ ಕೋರಸ್ ಆಡ್ತೀನಿ. ಯಾವ ಹಾಡು ಹೇಳಿ ಗುರುಗಳೇ? ಈ ಉಸಿರೇ ಉಸಿರೇ ಸಾಂಗ್ದೇ ಅಲ್ಲಿ ಕೋರಸ್ ಬರುತ್ತಲ್ಲ, ಅದನ್ನ ಹಾಡ್ಬೋದಾ? ಪರವಾಗಿಲ್ವಾ? ಏನು ಲಿರಿಕ್ಸು ಇರಲಿ. ಕರೆಕ್ಟ್. ಓಕೆ, ಮೇನ್ ಲೈನು ಹಾಡ್ಬೋದು, ಏನು ಯಾರು ಬಂದು ಏನು ಇದು ಮಾಡಲ್ಲ. ತೊಳ್ತೀಯಮ್ಮ? ಓಕೆ. ಶ್ರುತಿ ಅದು. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಈ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ಈ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ನನ್ನ ವಿದ್ಯಾರ್ಥಿನಿ ಇಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ, ಸೌಂಡ್ ತುಂಬಾ ಕಡಿಮೆ. ಅದು ಒಂದು ಜೋರಾದ ಅತ್ಯದ್ಭುತವಾದ ಚಪ್ಪಾಳೆ ಬರಲಿ. ಈ ವೇದಿಕೆಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಧನ್ಯವಾದಗಳು. ನಿಮ್ಮ ಬ್ಯಾಕ್ ಕೋರಸ್ ಆಗಿರ್ತೀನಿ ಗುರುಗಳೇ. ಥ್ಯಾಂಕ್ ಯು ಬರ್ಲಿ ಚಪ್ಪಾಳೆ ಅನುಶ್ರೀಗೆ. ಈ ಸುಂದರವಾದ ನೆನಪನ್ನ ಶಾಶ್ವತಗೊಳಿಸೋದಕ್ಕೆ ಈ ವೇದಿಕೆಯಲ್ಲಿ ಈ ಹಾಡನ್ನ ಹಾಡೋದಕ್ಕೆ ನಾನು ಬಹಳ 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 ಹೆಮ್ಮೆ, ಖುಷಿ ಎಲ್ಲನೂ ಆಗ್ತಾ ಇದೆ. ಅಮೆರಿಕಾ ಚಿತ್ರದ 100 ಜನ್ಮಕ್ಕೂ ಹಾಡು. ಫಾರ್ ಯು. ಲೆಟ್ಸ್ ಗೋ. ಥ್ಯಾಂಕ್ ಯು. ಸುಮ್ಮನೆ ಗುರುಗಳೇ, ಒಂದೇ ಒಂದು ರಿಕ್ವೆಸ್ಟ್ ಇದೆ ನಮ್ಗೆ. ಪ್ಲೀಸ್ ಗುರುಗಳೇ, ಪ್ಲೀಸ್ ಗುರುಗಳೇ. ನೀನ್ ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಸಾಗರಿಯೇ ಹಾಡನ್ನ ನಮ್ಗಾಗಿ. ಅದ್ರ ಲಿರಿಕ್ ಇದೆಯಾ? ಲಿರಿಕ್ಸ್ ಕೊಡಿ. ನಿನ್ನ ಸನಿ ಹಚ್ಚ, ಎಲ್ರಿಗೂ ಇಷ್ಟ ಅಲ್ಲ ಈ ಹಾಡು? ನಿನ್ನ ಸ್ಪರ್ಶ ಈ ಹಾಡು ಮತ್ತೆ ಟ್ರೆಂಡ್ ಆಗೋದಕ್ಕೆ ಕಾರಣನೇ ನಮ್ಮ ಗುರುಗಳು ಸರಿಗಮಪದಲ್ಲಿ ಹಾಡನ್ನ ಹಾಡಿದ್ಮೇಲೆ ಮತ್ತೆ ಟ್ರೆಂಡಿಂಗು. ಆ ಟ್ರೆಂಡಿಂಗ್ ಹಾಡನ್ನ ಇವತ್ತು ನಾವು ಇಲ್ಲಿ ಹಾಡ್ತಿದ್ವಿ. ರೆಡಿ? ಅದು ಅಂಕಲಿಯಲ್ಲೇ. ಇದು ಚೆನ್ನಾಗಿದಲ್ಲ. ಯಾವುದು? ವಸಂತ. ಆಹಾ, ಡ್ಯಾನ್ಸ್ ಮಾಡಕ್ ರೆಡಿನ ಎಲ್ಲರೂ? ಅದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಕುಣಿಸೋದು ಇದ್ದೇ ಇರುತ್ತೆ. ಸನ್ಮಾನ ಆಗಿದೆಯಾ ನನಗೂ? ಇದು ಆಗಿಂದ ಅಲ್ಲೇ ಇದೆ. ಕುಡಿಯೋದು ಇಲ್ವಾ ಲಿರಿಕ್? ರೆಡಿ? ಹಿಂದೆ ಇರೋರ್ಗೂ ಕಾಣಿಸ್ಬೇಕು ಸ್ಟೇಜು. ಅಲ್ಲಿವರೆಗೂ ಟೈಮ್ ಪಾಸ್ ಇದು ಒಂದು ಹಾಡೋಣ. ಎಲ್ಲ ಅದೊಂದು ಚೂರು
ಲಿರಿಕ್ ಸಿಕ್ತಾ ತೋರಿಸಿ. ಸಾಗರಿ ಏನೇ ಕೊಡಿ. ಎಲ್ರು ಕೈ ಹಿಂಗ್ ಮಾಡ್ಬೇಕು ಸಾಗರಿ ಹಾಡಿಗೋಸ್ಕರ. ಅಲ್ಲೋ ಆ ಕಡೆ ಕೂತಿರೋರು ಅಲ್ಲ, ಅದು ವಿತ್ತು ಇದು ಟಾರ್ಚಾ. ಅದು ಯಾಕಂದ್ರೆ ಅವ್ರೇನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಅನ್ನೋಷ್ಟು ಯೋಚನೆ ಮಾಡ್ತಾ ಇದಾರೆ. ಇದು ಫ್ರೀ, ಕರೆಂಟ್ ಬಿಲ್ ಇಲ್ಲ. ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ, ಎಲ್ಲ ಟಾರ್ಚ್ ಆನ್ ಮಾಡಿ. ಇಲ್ಲಿ ಎಷ್ಟು ಜನ ಕನ್ನಡಿಗರು ಇದಾರೆ, ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿ. ಅದು ಬ್ಯೂಟಿ. ಆಹಾ ಅಂಕಲಿ, ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮ? ನಾ ಈ ಕಡೆ ಮಂದಿ ಹತ್ರ ಮಾತೇ ಆಡಿಲ್ಲ ನೋಡಿ ಪಾಪ. ಏನ್ ಹೇಳ್ತಿದ್ದೀರಾ? ಅಪ್ಪು ಅಪ್ಪು ಸರ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ಅಪ್ಪು ಸರ್ಗೆ ಒಂದ್ಸಲಿ ಬರ್ಲಿ ಸೌಂಡ್. ಹಾಡ್ತೀರಾ ಅಪ್ಪು ಸರ್ ಹಾಡುಗಳೆಲ್ಲ? ಸಖತ್ತಾಗಿ. ಇನ್ನು ಬರ್ರಿ ಹಾಡುಗಳು ಹಾಡದೆ. ಅಪ್ಪು ಸರ್ ಹಾಡುಗಳು ಹಾಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ನಿಮಗೆ ನಿಂತು ಸುಸ್ತಾಗಿಲ್ವಾ? ಇದೇನಿದು ಹಾರ್ಟಾ? ಇದ್ಯಾವ ಹಾರ್ಟು? ಹಿಂಗೆ ಇದು ಹಾರ್ಟಾ? ಹಳ್ಳಿ ಕಡೆ ಬೇರೆ ಅನ್ಕೊಂತಾರೆ, ಬೆಳಿಗ್ಗೆ ಹೋಗೋದದು. ಈಗ ಬಹಳಷ್ಟು ಮಂದಿ ಇಲ್ಲಿ ಗಂಡು ಮಕ್ಳು ಬಂದಿದಾರಲ್ವಾ, ಹುಡುಗರು ಮಾತ್ರ ಕೈ ಎತ್ತಿ ನೋಡೋಣ. ಹುಡುಗರು ಮಾತ್ರ. ಅಂಕಲಿ ಬಾಯ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ಓಕೆ, ಅಂಕಲಿ ಬಾಯ್ಸ್ಗೋಸ್ಕರ ಡಿ ಬಾಸ್ ದರ್ಶನ್ ಸರ್ ಅವ್ರ ಹಾಡು. ಅಂಕಲಿ ಗರ್ಲ್ಸ್ಗೋಸ್ಕರ ಕಿಚ್ಚ ಸುದೀಪ್ ಸರ್ ಅವರ ಹಾಡು. ಈಗ ವಿಷಯ ಏನಪ್ಪಾ ಅಂದ್ರೆ, ಬರೀ ಹಾಡು ಹಾಡಲ್ಲ ನಾವು, ಸ್ವಲ್ಪ ಒಂದೆರಡು ಕುಣಿತ ಹಾಕಬೇಕು, ಎರಡು ಸ್ಟೆಪ್ ಹಾಕಬೇಕು. ಈ ಮಗು ಕಳೆದೋಯ್ತಾ ಸರ್? ಮಗು ಮಿಸ್ ಆಗಿದೆ. ಇದು ಕೂಡ ನಾನು ಇಟ್ಕೋತೀನಿ ಪ್ಯಾಕೆಟ್. ದಯವಿಟ್ಟು ಈ ಮಗುವ ಅಪ್ಪ ಅಮ್ಮ ಇಲ್ಲಿ ಎಲ್ಲೇ ಇದ್ದರು ಮಗುನ ಕರ್ಕೊಂಡು ಹೋಗೋದಕ್ಕೆ ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು ಪ್ಲೀಸ್. ಅವರ ತಂದೆ ತಾಯಿ ಎಲ್ಲೇ ಇದ್ದರು ಸರ್, ಅದು ಅತ್ತಾಪತ್ತೆ ಅಂತ ಹೇಳೋ ವಯಸ್ಸಲ್ಲಿ ಹೆಸರು ಹೆಂಗೆ ಹೇಳುತ್ತೆ ಸರ್ ಪಾಪ. ಅಪ್ಪ ಬಂದಿದ್ದಾರಾ? ಅಪ್ಪ ಅಮ್ಮ ಬಂದಿದ್ದಾರಾ? ಓಕೆ, ಆ ಮಗುವ ತಂದೆ ತಾಯಿ ದಯವಿಟ್ಟು ಎಲ್ಲೇ ಇದ್ದರು ಸ್ಟೇಜ್ ಹತ್ರ ಬನ್ನಿ ಪ್ಲೀಸ್. ಇಲ್ಲಿ ಬ್ಯಾಕ್ ಸ್ಟೇಜ್ ಹತ್ರ ಬನ್ನಿ ಅಥವಾ ಸ್ಟೇಜ್ ಸೈಡಿಗೆ ಬನ್ನಿ. ಓಕೆ, ನೋಡಿ ಈ ರೀತಿ ತಿಂಡಿ ಪ್ಯಾಕೆಟ್ ತಿನ್ನೋಕೋಗೆ ಮಗು ಮಿಸ್ ಆಗಿದ್ದಲ್ಲಿ, ಅದಕ್ಕೆ ಮಕ್ಳ ಕೈಲಿ ಇಂಥವೆಲ್ಲ ಕೊಡಬಾರ್ದು. ನಾನು ಹಿಡ್ಕೋತೀನಿ. ಅಂಕ್ಲಿ ಬಾಯ್ಸ್ ನಂಗೋಸ್ಕರ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡ್ಬಿಡ್ತೀನಿ. ಓಕೆನಾ? ಓಕೆ, ಸ್ಟೆಪ್ ಹಾಕಕ್ ರೆಡಿನಾ? ಹುಡುಗಿರಿಗೆ ಕಿಚ್ಚ ಸುದೀಪ್ ಸರ್ ಅವರ ಹಾಡು, ಹುಡುಗರಿಗೆ ಡಿ ಬಾಸ್ ದರ್ಶನ್ ಸರ್ ಅವರ ಹಾಡು. ಹಾಡೋದಕ್ಕೆ ಮಾನಸ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ. ಮುಂದೆ ಬನ್ನಿ. ಅವ್ರು ಯಾರೋ ನನ್ನ ಜೊತೆ ಫೋಟೋ ಇಟ್ಕೊಂಡಿದ್ದಾರೆ ನೋಡಿ, ಲವ್ಲಿ. ಈಗ ಮುಂದಿನ ಹಾಡು. ಎಷ್ಟು ಜನ ಪ್ರೀತಿ ಮಾಡಿರೋರು ಇದ್ದೀರಾ ಇಲ್ಲಿ? ಲವ್ 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 ಪ್ರೀತಿ ಮಾಡಿರೋರು ಮಾತ್ರ ಕೈ ಎತ್ತಿ. ಮೇಡಮ್ ನೀವೇನು ಲವೇ ಮಾಡಿಲ್ಲ? ಯಜಮಾನ್ರನ್ನ ಲವ್ ಮಾಡಿಲ್ಲ? ಲವ್ ಅನ್ನೋದು, ಪ್ರೀತಿ ಅನ್ನೋದು ಮನುಷ್ಯ ಯಾವಾಗಲೂ ಲೈಫಲ್ಲಿ ಮಾಡಿರ್ತಾರೆ. ಮಾಡಿಲ್ಲ ಅನ್ನೋ ಥರ ಏನಿಲ್ಲ. ನಿಮ್ಮ ಮಗಳನ್ನ ಪ್ರೀತಿ ಮಾಡಿಲ್ಲ, ನಿಮ್ಮ ಮಗನ ಪ್ರೀತಿ ಮಾಡಿಲ್ಲ, ಮಾಡಿದಿರ್ತಾನೆ. ಮತ್ತಿನೊಂದ್ಸಲಿಗೆ ಹೇಳ್ತೀನಿ, ಪ್ರೀತಿ ಮಾಡಿರೋರು ಮಾತ್ರ ಕೈ ಎತ್ತಿ ನೋಡೋಣ. ಅಜ್ಜಿ ನೀವುನಾ? ಸೂಪರ್ ಅಜ್ಜಿ, ಸೂಪರ್, ಐ ಲೈಕ್ ಇಟ್. ಆದರೆ ಈಗ ತನ್ನ ಪ್ರೀತಿಗೋಸ್ಕರ ಪ್ರೀತ್ಸೆ ಹಾಡನ್ನ ಹಾಡೋದಿಕ್ಕೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ತಿದ್ದಾರೆ ಸಂತೋಷ್ ಸರ್. ಇಡೀ 100 ಕ್ಯಾಮ್ರಾ ನಮ್ಮ ಫೋಟೋ ಹಿಡಿದಿರುತ್ತೆ ಬಿಡಿ, ಪರವಾಗಿಲ್ಲ. ಡ್ಯಾನ್ಸ್ ಮಾಡಕ್ ರೆಡಿನಾ? ನೀವು ಮನೆಗೆ ಹೋಗೋದಿಲ್ವಾ? ನಿಮಗೆ ಬಾಗಿಲು ತೆಗಿಯೋರಿಲ್ಲ? ಇಲ್ಲ ಇಲ್ಲ ಅಜ್ಜಿ, ಏನ್ ಸ್ಮೈಲ್ ಅದು. ಈಗ ಡ್ಯಾನ್ಸ್ ಮಾಡೋ ಮೂಡಲ್ಲಿ ರಾಜೇಶ್ ಸರ್ ಇದ್ದಾರೆ. ಒಂದು 10 ಜನ ಅಭ್ಯರ್ಥಿಗಳು. ಅದರಲ್ಲಿ ಫಸ್ಟ್ ನೋಡಿ ಅಜ್ಜಿ ಹೆಂಗಿದ್ದಾರೆ. ಕೋಲ್ಗೇಟ್ ಸ್ಮೈಲ್. ಅಜ್ಜಿ ನಿಮ್ಮ ಹೆಸರು? ಹಲ್ಲಮ್ಮ ಅಂತ. ಹಲ್ಲಮ್ಮ.
ಅವ್ರ ಹಲ್ ಚೆನ್ನಾಗಿರೋದ್ರಿಂದ ಹಲ್ಲಮ್ಮ ಅಂತ. ಗಮ್ಮಮ್ಮ ಕಲಾವತಿ. ಯಾರು ಅದು ಜನ್ಯಾಜಿ ಹೇಳಿದ್ದು? ಸರ್ ನನಗೆ ಮದುವೆ ಆಗಿದೆ, ನೀವು ಸೇರಿಗೆ ಹೇಳಿದ್ದೀರಾ? ಅಂಕ್ಲಿ ಬೇಗ ತಗೊಂಡ್ಬಿಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್. ಡಾನ್ಸ್ ಅಂದ್ರೆ ಅಪ್ಪು ಸರ್ ಅಂದ್ರೆ ಡಾನ್ಸ್. ಅಪ್ಪು ಸರ್ಗೆ ಈಗ ಡಾನ್ಸ್ ಮಾಡ್ಸಕ್ಕೆ ರಾಜೇಶ್ ಸರ್ ರೆಡಿ ಇದ್ದಾರೆ. ಅಂಕಲ್ ಆರ್ ಯು ರೆಡಿ? ಇದು ತುಂಬಾ ಹಳೆ ಹಾಡು, ಡಾನ್ಸ್ ಮಾಡ್ಬೇಕಾದ್ರೆ ಓಕೆನಾ?